ಈಗಾಗಲೇ ಮೊದಲ ವಾರದ ಸ್ವರ ಪರೀಕ್ಷೆಯನ್ನ ದಾಟಿ 7 ಸ್ವರಗಳು ಈ ಸೀಸನ್ ನ ಪ್ರಯಾಣಕ್ಕೆ ಜೊತೆ ಆದ್ರೆ ಕೆಲವು ಪ್ರತಿಭೆಗಳು ಈ ಸ್ವರ ಪಯಣಕ್ಕೆ ಜೊತೆ ಆಗೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಈಗ ಇದೇ ರೀತಿ ಇಂದು ಸಹ ಕರ್ನಾಟಕದ ಎಲ್ಲೆಡೆಯಿಂದ ನಾವು ಆಯ್ದು ತಂದಂತಹ ಇನ್ನಷ್ಟು ಸ್ವರ ಪ್ರತಿಭೆಗಳು ಈ ಸಂಗೀತ ಸಂಸ್ಥಾನದಲ್ಲಿ ತಮ್ಮ ಸ್ವರಗಳ ಮೂಲಕ ನಮ್ಮ ತೀರ್ಪುಗಾರರ ಕಣ್ತೆರೆಸೋದಕ್ಕೆ ಸಜ್ಜಾಗಿ ನಿಂತಿವೆ. ಅಂದರೆ ಈ ವಾರ ನಡೀತಾ ಇದೆ ಸ್ವರ ಪರೀಕ್ಷೆಯ ಮುಂದುವರೆದ ಅಧ್ಯಾಯ ಸರಿಗಮಪ ಸೀಸನ್ 17ರ 2ನೇ ವಾರದ ಮೆಗಾ ಆಡಿಷನ್. ಈ ಸ್ವರ ಸಂಸ್ಥಾನದ ಆಸ್ಥಾನ ಕಲಾವಿದರಾದಂತಹ ನಮ್ಮ ಕಾರ್ಯಕ್ರಮದ ಬ್ಯಾಕ್ ಬೋನ್ಸ್ ಮ್ಯೂಸಿಷಿಯನ್ಸ್ಗೆ ಬರಲಿ ಚಪ್ಪಾಳೆ. ವೆಲ್ಕಮ್ ಟು ದ ಶೋ. ಈಗ ಈ ಸಂಗೀತ ಸಂಸ್ಥಾನದ ಸ್ವರ ದಿಗ್ಗಜರನ್ನ ಸ್ವಾಗತಿಸುವಂತಹ ಸಮಯ. ಇವರು ಈ ಸ್ವರ ಸಂಸ್ಥಾನಕ್ಕೆ ಬಹುದೂರದ ಸಾಮ್ರಾಜ್ಯದಿಂದ ಬಂದಂತಹ ವಿಜಯ್ ಪ್ರಕಾಶ್ ಬಹದ್ದೂರ್. ತಮ್ಮ ಬೇಸ್ ವಾಯ್ಸ್ ಇಂದನೇ ಈ ಸಂಸ್ಥಾನವನ್ನ ಆಳುವಂತಹ ಕಂಚಿನ ಕಂಠದ ಅರಸ. ಕೈ ಎತ್ತೋ ಚಾಲೆಂಜ್ ನ ಬಹಳ ಡಿಫ್ರೆಂಟ್ ಆಗಿ ಮಾಡಿ ಈ ಸೀಸನ್ಗೆ ಚಾಲನೆಯನ್ನ ನೀಡಿ ಚರಿತ್ರೆ ಸೃಷ್ಟಿಸಿದ ಅವತಾರ ಪುರುಷ ಇವರು. ನಲ್ಮೆಯ ಸ್ವರಾಭಿಮಾನಿಗಳೇ, ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ಸಂಗೀತ ಸಂಸ್ಥಾನದ ಎನರ್ಜಿ ಬೂಸ್ಟರ್ ಕವಿತೆ ಮಾಸ್ಟರ್ ವಿಜಯ್ ಪ್ರಕಾಶ್ ಸರ್. ವಿಪಿ ಸರ್ ಪಕ್ಕದಲ್ಲಿ ಇರ್ತಾರಲ್ವಾ, ಬರೀ ಡಿಸ್ಟರ್ಬ್ ಮಾಡ್ತಿರ್ತಾರೆ ಯಾವಾಗ್ಲೂ ಅಷ್ಟೇ, ಏನು ಕೇಳಿಸ್ಕೊಳ್ಳೋಕ್ಕೂ ಬಿಡೋದಿಲ್ಲ ಅವರು. ನೀವು ಶೈನಿಂಗ್ ಏನೋ ಬಟ್ಟೆ ಹಾಕೊಂಡಿದ್ದೀರಲ್ಲ, ಅದು 23 ದಿನ ಹಿಡಿತು ಸರ್ ನನಗೆ ಒಂದೊಂದು ಅಂಟ್ಸಕ್ಕೆ ಅಂತ ಹೇಳ್ತಾ ಇದ್ರು. ಬಟ್ ಹೇಗಿದೆ ನೋಡಿ ಸರ್, ಅದ್ಭುತವಾಗಿದೆ ನಿಜವಾಗ್ಲೂ. ಅರ್ಜುನ್ ಸರ್ ಒಂದು ಜೋರ ಚಪ್ಪಾಳೆ ಬರ್ಲಿ. ನಿಮ್ಮನ್ನ ನಾನು ಅವತಾರ ಪುರುಷ, ಚರಿತ್ರೆ ಸೃಷ್ಟಿಸೋ ಅವತಾರ ಪುರುಷ ಅಂತ ಹೇಳಿದೆ ಸರ್. ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಸ್ಟೆಪ್ ಹಂಗ ಬೇರೆ ತರ ಅದು ಸ್ಟೆಪ್. ನಿಮ್ದು ಬೇರೆ ಇದೆ ಸರ್, ನಿಮ್ದು ಹಿಂಗ್ ಮಾಡಿ ಅವತ್ತು ಲಾಂಚ್ ಅಲ್ಲಿ ನೋಡಿದಲ್ಲ, ನಿಮ್ದು ಇದು ಚುಚ್ಚೋದು. ರಕ್ಷಿತ್ ಪಾಪ ಟ್ರಿಗರ್ ಎಳಿತಿದ್ರು, ನೀವು ಟ್ರಿಗರ್ ಬಿಡ್ತಾ ಅಷ್ಟೇ. ಬಟ್ ಅದು ಒಂದು ಸ್ಟೈಲ್ ಸರ್, ದಟ್ ಇಸ್ ವಿಪಿ ಸ್ಟೈಲ್ ಮಾ, ದಟ್ ಇಸ್ ವಿಪಿ ಸ್ಟೈಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇವರು ಪ್ರತಿ ಸೀಸನ್ನು ನನ್ನ ಸ್ವಯಂವರಕ್ಕೆ ಬರುವಂತ ಒಲವಿನ ಯುವ ರಾಜ. ತಮ್ಮ ಸ್ವರ ಮಾಂತ್ರಿಕತೆಯಿಂದಲೇ ನಾಡಿನೇ ಮಂತ್ರ ಮುಗ್ಧರನ್ನಾಗಿಸುವಂತ ಸ್ವರಗಳ ಜಾದೂಗಾರ. ಒಂದ್ ಕಡೆ ರಾಜ್ಯದ ಎಲ್ಲಾ ಹೆಣ್ಣು ಮಕ್ಕಳು ಅಕ್ಕರೆಯಿಂದ ಪ್ರೀತಿಸುವಂತಹ ಮುದ್ದು ಸಹೋದರ ಇವರಾದ್ರೆ, ಇನ್ನೊಂದು ಕಡೆ ನನ್ನ ತಾತನ ಪಾಲಿಗೆ ತಾತ ಕೇಳಿ, ಇನ್ನೊಂದು ಕಡೆ ನಮ್ಮ ತಾತನ ಪಾಲಿಗೆ ಇವರು ಪ್ರೀತಿಯ ಅಪ್ಪಿ. ಆದ್ರೆ ಇನ್ನು ಕೊಟ್ಟಿಲ್ಲ ನನಗೆ ಪಪ್ಪಿ. ಯಾವಾಗ ಕೊಡ್ತೀರಾ ಅಪ್ಪಿ? ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ಯಕ್ರಮದ ಎಲ್ಲರ ಫೇವರೇಟ್ ಜಡ್ಜ್, ಮ್ಯೂಸಿಕಲ್ ಪೈಲ್ವಾನ್, ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಡಾರ್ಲಿಂಗ್ ಅರ್ಜುನ್ ಜನ್ಯಾಜೆ ಸರ್. ನೀವು ಕರೆಕ್ಟ್ ಆಗಿ ನೋಡಿದ್ರಾ, ಇವತ್ತು ಅವರು ಮಾವನಣ್ಣ ತರ ಕಾಣಿಸ್ತಾ ಇದ್ದಾರೆ. ಸೊ ಮಾವೇ ಸಾರಿ ಅಲ್ಲ ಅರ್ಜುನ್ ಸರ್, ಈಗ ಹುಲಿ ಉಗುರು ಮಿಸ್ ಆಗಿದೆಯಲ್ಲ, ಎಲ್ಲಿ ಅದು ಮೇಡಮ್? ಅದು ಹುಲಿ ವಾಪಸ್ ತಗೊಂಡೋಗ್ಬಿಡ್ತು. ಓಕೆ, ಇವರು ನಮ್ಮ ಸ್ವರ ಸಂಸ್ಥಾನದ ಮೆಲೋಡಿ ಮಹಾರಾಜ. ನೂರಾರು ಜನ್ಮಗಳಿಂದಲೂ ತಮ್ಮ ಮಧುರ ಕಂಠದಿಂದಲೇ ಇಡೀ ನಾಡಿಗೆ ಒಲವಿನ ಧಾರಿಯನ್ನು ಎರೆದಂತ ಮಧುರತೆಯ ಅಧಿಪತಿ. ಆದ್ರೆ ಇವರು ತಮ್ಮ ಕಂಠದಿಂದ ಎಷ್ಟು ಸುಮಧುರವಾಗಿ ಹಾಡ್ತಾರೋ ಅದಕ್ಕಿಂತ ಸೀರಿಯಸ್ ಆಗಿ ನನ್ನನ್ನ ಒಬ್ರು ಗುರುವನ್ನ ಮೀರಿಸುವಂತ ಶಿಷ್ಯಾಗಿ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರುವಂತ ನನ್ನ ಸಂಗೀತದ ಗುರುಗಳು. ನಲ್ಮೆಯ ಸ್ವರಾಭಿಮಾನಿಗಳೇ, ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಜೇನಿನ ಹನಿಯಂತ ಧ್ವನಿ, ಮೆಲೋಡಿ ಕಿಂಗ್, ನನ್ನ ಗುರುಗಳು ರಾಜೇಶ್ ಕೃಷ್ಣನ್ ಸರ್. ಗುರುಗಳೇ, ನಾನು ಲೀಡಲ್ಲೇ ಹೇಳ್ಬಿಟ್ಟಿದ್ದೀನಿ, ಗುರುವನ್ನ ಮೀರುವಂತ ಶಿಷ್ಯಳಾಗಿ ನಾನು ತಯಾರಾಗ್ತಾ ಇದ್ದೀನಿ ಅಂತ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ, ಏನು ಹೇಳ್ಕೊಡ್ತೀರಾ? ನೆಕ್ಸ್ಟ್ ವೀಕಿಂದ ಪಾಠ ಶುರು ಮಾಡಬೇಕು. ಆಲ್ರೆಡಿ ದೊಡ್ಡ ಹಾಲಿಡೇ ಆಗೋಯ್ತು ಗುರುಗಳೇ. ಆಮೇಲೆ ಗುರುಗಳೇ, ನೀವು ಅಬ್ಸರ್ವ್ ಮಾಡಿದ್ರಾ ಗುರು ಶಿಷ್ಯೆ ಕಲರ್ ಕಾಂಬಿನೇಷನ್ ನೋಡಿ ಗುರುಗಳೇ. ಇದು ನಾವೇನ್ ಡಿಸ್ಕಸ್ ಮಾಡಿರ್ಲಿಲ್ಲ ಗೊತ್ತಾ? ಇದು ಧನ್ಯತಾ ಮಿಲನ ಅಂದ್ರೆ. ಆಯ್ತಾ? ಆಯ್ತು ಗುರುಗಳೇ.
ಸೀಸನ್ 17 ಆದರೂ ನಿನ್ನ ಭ್ರಮೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಅಷ್ಟೇ. ನೀನು ಶಿಷ್ಯಳಾಗಿ ಅದೇನು ಸಾಧಿಸ್ತೀಯೋ ಅದೇನು ಹಾಡ್ತೀಯೋ. ಏನ್ ಗುರುಗಳೇ, ಹೌದಾ? ಅಟ್ಲೀಸ್ಟ್ ಈ ಸೀಸನಲ್ಲಿ ಏನೋ ಒಂದು ಚೂರು ಹಾಡು. ಖಂಡಿತ ನೆಕ್ಸ್ಟ್ ವೀಕಿಂದ ನೀವು ಪಾಠ ಶುರು ಮಾಡಿ ಹೆಂಗ್ ಇಳಿಸ್ತೀನಿ ಅಂದ್ರೆ ಚೂರಿ ಎಲ್ಲ ದಗದಗ ಅಂತ ಇಳಿದು ಓಡಬಿಡ್ಬೇಕು. ನಾದಗಂಗೆಯ ಸ್ವರಗಳಲ್ಲಿ ಉಸಿರಾಡ್ತಾ ಇರುವಂತಹ ನಾದ ಸ್ವರೂಪಿ ಇವರು. ಕನ್ನಡ ಗಂಗೆಯನ್ನ ಶಿಖರದೆತ್ತರಕ್ಕೆ ಕೊಂಡೊಯ್ದಂತಹ ಕರುನಾಡ ಭಗೀರಥ ಇವರು. ಇವರದ್ದು ಪ್ರೀತಿಗಾಗಿ ಹಾಡು, ಬದುಕೋ ರೀತಿಗಾಗಿ ಹಾಡು, ಹೂವಿಗೊಂದು ಹಾಡು, ಅದರ ನೋವಿಗೊಂದು ಹಾಡು, ಜನರಿಗಾಗಿ ಇಂಪನ್ನ ಕೊಟ್ಟು ಜನಾರ್ದನನಾಗಿ ವಿಜೃಂಭಿಸಿದಂತಹ ಸ್ವರ ಸಾರ್ವಭೌಮ ಇವರು. ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಬಚ್ಚಿಟ್ಟಂತಹ ಮಾಯಗಾರ ಇವರು. ಇವರು ಬರೆದಿಟ್ಟಂತಹ ಪದಗಳು ದಶಕಗಳಿಂದ ಗಂಧದ ಗುಡಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇವರು ಕಟ್ಟಿಕೊಟ್ಟಂತಹ ಹಾಡುಗಳು ಅಂದು ಇಂದು ಎಂದೆಂದಿಗೂ ಸ್ವರ ದೇವತೆಯ ಗುಡಿಯಲ್ಲಿ ನಲಿದಾಡ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರುನಾಡಿನ ಏಕೈಕ ಗಾನ ಸಾರ್ವಭೌಮ ತಾಯಿ ಕನ್ನಡಾಂಬೆಯ ಮಡಿಲಲ್ಲಿ ಸದಾ ನಲಿದಾಡುವಂತಹ ವರಪುತ್ರ, ನಮ್ಮ ಮಣ್ಣಿನ ಶಕ್ತಿಯನ್ನ ನಾಡಿನೆಲ್ಲೆಡೆ ಪಸರಿಸಿದಂತಹ ದೇಸಿ ದೊರೆ, ಚಂದನವನದ ರಾಗರಥದ ಸಾರಥಿ, ಈ ನಮ್ಮ ಸಂಗೀತ ಮಹಾಸಂಸ್ಥಾನದ ಮಹಾ ಸಾಮ್ರಾಟ, ನಾದ ಬ್ರಹ್ಮ, ಡಾಕ್ಟರ್ ಹಂಸಲೇಖ ಸರ್. ಮಹಾಗುರುಗಳಿಗೆ ಮಹಾಗುರುಗಳಿಗೆ ಅಂಬೆ, ಮಹಾಗುರುಗಳೇ ಎಷ್ಟು ಮಾತಾಡ್ತೀಯ? ಅಯ್ಯೋ ಸಾರಿ ಮಹಾಗುರುಗಳು, ನಿಮ್ಮನ್ನು ನೋಡಿ ಖುಷಿಯಲ್ಲಿ. ಕನ್ನಡಾಂಬೆ ನಿನಗೆ ನಾಲ್ಗೆಯಲ್ಲಿ ಶಕ್ತಿ ಕೊಟ್ಟಿದ್ದಾಳೆ. ನಿನ್ನ ನುಡಿ ಅಂಬೆ, ನಿನ್ನ ನಗು ಅಂಬೆ, ನೀನು ತಾನೇ ಕರುನಾಡಿನ ನಿಜ ಗಜನಿಂಬೆ. ಮಹಾಗುರುಗಳೇ, ಅದಕ್ಕೆ ನೋಡಿ ಅವರು ಅದೇ ಕಲ್ಲರ್ ಹಾಕೊಂಡ್ ಬಂದಿದ್ದಾರೆ, ಗಜನಿಂಬೆ ಕಲ್ಲರೆ. ಅದು ಹೂವು, ನೋವು, ಮಾವು. ಬಟ್ ಮಹಾಗುರುಗಳೇ, ಒಂದ್ ನಿಜ ಹೇಳ್ಬೇಕು, ಈ ಸೀಸನ್ ಅಲ್ಲಿ ಈ ಜಾಗದಲ್ಲಿ ನಿಂತ್ಕೊಂಡು ಈ ಸಾಲುಗಳನ್ನ ಹೇಳಿದಾಗ ಅದು ಮಹಾಗುರುಗಳಿಗೆ, ಪ್ರತಿ ಪದ ಕೂಡ ಮಹಾಗುರುಗಳಿಗೆ ಹೇಳ್ ಮಾಡಿಸ್ದಂಗಿದೆ. ಹೇಳಿ ಮಹಾಗುರುಗಳೇ, ಮೊದಲ ವಾರದ ಅನುಭವ ಹೇಗಿತ್ತು? ಅಷ್ಟು ಕ್ರೆಡಿಟ್ ಅನ್ನ ಕನ್ನಡ ಭಾಷೆಗೆ ಕೊಡೋಣ. ಕನ್ನಡ ಹಾಗಿದೆ ಹೀಗಿದೆ ಏನೋ ಆಗಿದೆ ಅನ್ನುವ ಆತಂಕದ ಕಾಲದಲ್ಲಿ ಈ ಜನಮನೆಯಲ್ಲಿ ಕನ್ನಡ ಹೀಗೆ ತಾಯಿಯಾಗಿ ನಲಿದಾಡ್ತಾ ಇದೆ. ಅದಕ್ಕಿಂತ ಏನ್ ಬೇಕಮ್ಮ? ಸ್ಪಷ್ಟ ಕನ್ನಡ, ಹೌದು ಮಹಾಗುರುಗಳೇ, ಇಷ್ಟ ಕನ್ನಡ,